UPSC ಫಲಿತಾಂಶ ಪ್ರಕಟಗೊಂಡಿದೆ. ಈಗಾಗಲೇ ವಿಜಯಪುರದ ಸಂತೋಷ್ ಶಿರೋಡೆ ಅನ್ನುವಂಥ ಪರೀಕ್ಷಾರ್ಥಿ ಸುಮಾರು 641 ರ್ಯಾಂಕ್ ಪಡೆಯುವ ಮೂಲಕ ವಿಜಯಪುರಕ್ಕೆ ಒಂದು ಕೀರ್ತಿ ತಂದಿದ್ದಾರೆ. ಸದ್ಯ ನಾನು ಅವ್ರ ಮನೆಯಲ್ಲಿದ್ದೀನಿ, ಸಂಭ್ರಮ ಮನೆ ಮಾಡಿದೆ ಅಂತ ಹೇಳ್ಬೋದು. ಈಗಾಗಲೇ ಅವ್ರ ಮನೆಯ ಕುಟುಂಬಸ್ಥರು ಸಹ ಸಾಕಷ್ಟು ರೀತಿಯಲ್ಲಿ ಸಂಭ್ರಮ ಮಾಡಿದ್ರು. ಜೊತೆಗೆ ಅಭಿನಂದನೆ ಮಹಾಪೂರ್ವವು ಹರಿದು ಬಂದಿದೆ. ಈ ಬಗ್ಗೆ ಅವರನ್ನು ಸಂತೋಷ್ ಶಿರೋಡೆ ಅವರನ್ನು ಮಾತಾಡ್ತೀನಿ. ಅವರು ಯಾವ ರೀತಿ ಪ್ರಿಪ್ರೇಷನ್ ಮಾಡಿದರು ಮತ್ತು ಅವರು ಯಶಸ್ವಿನ ಹಾದಿ ಹೇಗಿತ್ತು ಅನ್ನೋದನ್ನು ಕೇಳೋಣ. ಸರ್, ಈಗ ಮೊದಲಿಗೆ ತಮಗೆ ಅಭಿನಂದನೆಗಳು. ತಮ್ಮ ಒಂದು ಜರ್ನಿ ಯಾವ ರೀತಿ ಇತ್ತು UPSC? ಸರ್, ನಂದು ಜರ್ನಿ ಸ್ಟಾರ್ಟ್ ಆಗಿದ್ದು ಆಲ್ಮೋಸ್ಟ್ ಒಂದು 4-5 ಇಯರ್ಸ್ ಮೊದಲಿಂದ ಸರ್. 2019ನಲ್ಲಿ ನಾನು ಡೆಲ್ಲಿಗೆ ಹೋಗ್ಬಿಟ್ಟು ಕೋಚಿಂಗ್ ತೊಗೊಂಡಿದ್ದೆ. ಅದಾದ ನಂತರ ಕೋವಿಡ್ ಎಲ್ಲ ಬಂದಾಗ ನಾನು ಮನೇಲಿ ಇದ್ಕೊಂಡು ಪ್ರಿಪೇರ್ ಆಗಿದ್ದೆ. ಸೊ ಇದು ನಂದು 4ನೇ ಅಟೆಂಪ್ಟ್ ಆಗಿತ್ತು ಹಾಗೂ 2ನೇ ಇಂಟರ್ವ್ಯೂ ಆಗಿತ್ತು. ಈ ಸತಿ ರಿಸಲ್ಟ್ ಕ್ಲಿಯರ್ ಆಗಿದ್ದಕ್ಕೆ ಭಾಳ ಖುಷಿ ಬಂದಿದೆ. 4-5 ವರ್ಷದಿಂದ ನಾನು ಪಟ್ಟ ಪರಿಶ್ರಮ ಮತ್ತು ಹಾರ್ಡ್ ವರ್ಕ್ ಎಫರ್ಟ್ಸಿಗೆ ಒಂದು ಪ್ರತಿಫಲ ಸಿಕ್ಕೈತಿ ಅಂತ ಭಾಳ ಖುಷಿಯಾಗಿದೆ ಸರ್. ನಮ್ಮ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಹೇಳೋದಾದ್ರೆ ಮತ್ತು ಈ ಒಂದು ಯಶಸ್ಸಿಗೆ ಕಾರಣ ಯಾರಾದರೂ ಏನು ಅನ್ನೋದು? ಸರ್, ನಾನು ಬೇಸಿಕಲಿ ಇಂಜಿನಿಯರಿಂಗ್ ಮುಗಿಸಿದ್ದೀನಿ ಸರ್. RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೆಂಗಳೂರಿನಲ್ಲಿ ಇಂಜಿನಿಯರಿಂಗ್ ಮಾಡಿದ್ದೆ. ಆ್ಯಂಡ್ ನಂದು ಯಶಸ್ಸಿಗೆ ಕಾರಣ ಮತ್ತು ಕ್ರೆಡಿಟ್ ನಾನು ನಂದು ಫುಲ್ ಕುಟುಂಬಕ್ಕೆ ಕೊಡ್ತೀನಿ ರೀ ಸರ್. ಆಮೇಲೆ ನನ್ನ ಗುರು ಹಿರಿಯರ ಆಶೀರ್ವಾದ ಹಾಗೂ ಶ್ರೀ ಸಿದ್ದೇಶ್ವರ ಅಪ್ಪ ಅವ್ರ ಒಂದು ಆಶೀರ್ವಾದ ಮತ್ತು ನನಗೆ ಕಲಿಸಿದ ಟೀಚರ್ಸ್, ನನ್ನ ಫ್ರೆಂಡ್ಸ್ ಎಲ್ಲರದೊಂದು ಸಪೋರ್ಟ್ ಮತ್ತು ಗೈಡೆನ್ಸ್ದಿಂತ ಇದನ್ನು ಅಚೀವ್ ಮಾಡೋಕ್ಕಾಗುತ್ತಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಸರ್, ಹುಟ್ಟುಹಬ್ಬದ ದಿನದಂದೇ ನಿಮಗೆ ರಿಸಲ್ಟ್ ಬಂದ ಡಬಲ್ ಧಮಾಕ ಅನ್ನೋ ರೀತಿಯಲ್ಲಿ ಸಂತಸ ಏನಂತೀರಿ? ಸರ್, ಕರೆಗೂ ಭಾಳ ನನಗೂ ಸರ್ಪ್ರೈಸ್ ಆಯ್ತು ರೀ ಸರ್. ಭಾಳ ಅಂದ್ರೆ ಭಾಳ ಖುಷಿ ಆಯಿತು. ನನ್ನ ಹುಟ್ಟಿದ ಹಬ್ಬದ ದಿವಸ ನನಗೆ ರಿಸಲ್ಟ್ ಬಂದಿದ್ದ ವೆರಿ ಅನ್ರಿಯಲ್ ಎಕ್ಸ್ಪೀರಿಯನ್ಸ್ ಸರ್. ಆಮೇಲೆ ನನ್ನ 27th ಬರ್ತ್ಡೇ ಇತ್ತು ಸರ್. ಸೊ 27 ಇಯರ್ಸ್ನಲ್ಲಿ ಬೆಸ್ಟ್ ಬರ್ತ್ಡೇ ಅಂತ ಹೇಳ್ಬೋದು ಸರ್ ನಾನು. ಈಗ UPSC ಪರೀಕ್ಷೆ ಅಂದರೆ ಕಬ್ಬಿಣದ ಕಡಲೆ ಅಂತಾರೆ, ಕೆಲವು ಪ್ರಿಪ್ರೇಷನ್ ಮಾಡೋದು ಭಾಳ ಕಷ್ಟ ಅಂತಾರೆ. ನಿಮಗೆ ಹೆಂಗೆ ಅನ್ನಿಸ್ತು? ಏನು ಹೇಳ್ತೀರಿ ಮುಂದೆ ಪ್ರಿಪರೇಷನ್ ಮಾಡೋದು? ಸರ್, ಎಸ್ ಸರ್, ಎಕ್ಸಾಮ್ ಟಫ್ ಇದೆ. ಹ್ಯೂಜ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಇದೆ. ಬಟ್ ಇದನ್ನು ಯಾರು ಬೇಕಾದ್ರೂ ಮಾಡ್ಬೋದು ಸರ್. ಏನು ಯಾರು ಗುರುತಿರ್ಲಾರ್ದಂಥದ್ದು ಏನಿಲ್ಲ. ಬಟ್ ಓನ್ಲಿ ಥಿಂಗ್ ಈಸ್ ನಾವು ಕಂಟಿನ್ಯೂಸ್ಲಿ ಹಾರ್ಡ್ ಎಫರ್ಟ್ ಹಾಕಬೇಕು, ಶ್ರದ್ಧೆಯಿಂದ ಮಾಡಬೇಕು, ಆಮೇಲೆ ಕನ್ಸಿಸ್ಟೆಂಟ್ಲಿ ಮಾಡಬೇಕು ಸರ್. ಡೈಲಿ ನೀವು ಹೋಗಿಬಿಟ್ಟು 8-10 ತಾಸು ಓದಬೇಕಂತಂದರೆ ಓದಲೇಬೇಕಾಗುತ್ತೆ. ಅದೊಂದು ಕನ್ಸಿಸ್ಟೆನ್ಸಿ ಮತ್ತು ಅದೊಂದು ಗುರಿ ಇತ್ತಂದರೆ ಯಾರು ಬೇಕಾದರೂ ಇದನ್ನು ಸಾಧಿಸ್ಬೋದು ಅಂತ ನನ್ನ ಅನಿಸಿಕೆ. ಏನು ಎಕ್ಸಾಮ್ಗೆ ತಮ್ಮ ಸಬ್ಜೆಕ್ಟ್ ಯಾವ್ದು ಆಯ್ಕೆ ಮಾಡ್ಕೊಂಡಿದ್ರಿ? ಇಂಟ್ರೋನಲ್ಲಿ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಇತ್ತು ಅನ್ನೋದು? ಸರ್, ನಂದು ಆಪ್ಷನಲ್ ಸಬ್ಜೆಕ್ಟ್ ಪೊಲಿಟಿಕಲ್ ಸೈನ್ಸ್ ಆ್ಯಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಆಗಿತ್ತು. ಆ್ಯಂಡ್ ಇಂಟರ್ವ್ಯೂ ಎಕ್ಸ್ಪೀರಿಯನ್ಸ್ ವೆರಿ 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 ಗುಡ್ ಎಕ್ಸ್ಪೀರಿಯನ್ಸ್ ಸರ್. ನೀವು ಒಂದು ಇಂಟರ್ವ್ಯೂ ಸಲುವಾಗಿ ಏನು ಪ್ರಿಪೇರ್ ಆಗ್ತಾ ಇರ್ತೀರಾ, ಆವಾಗ ನಿಮ್ದೊಂದು ಪರ್ಸ್ನಾಲಿಟಿಯಲ್ಲಿ ಒಂದು ಚೇಂಜಸ್ ಬರುತ್ತೆ, ಡೆವಲಪ್ಮೆಂಟ್ ಬರುತ್ತೆ. ಆ್ಯಂಡ್ ಇಂಟರ್ವ್ಯೂನಲ್ಲಿ ಒಂದು ಸ್ವಲ್ಪ ಸೀನಿಯರ್ ಆಫೀಸರ್ಸ್ ನಿಮ್ಗೆ ಇಂಟರ್ವ್ಯೂ ತೊಗೊಳ್ಳುವಾಗ ಅದೊಂದು ಭಾರಿ ಎಕ್ಸ್ಪೀರಿಯನ್ಸ್ ಇರುತ್ತೆ ಸರ್. ನಿಮಗೆ ಕ್ವಶನ್ಸ್ ಇಟ್ ವಿಲ್ ಬಿ, ನೀವು ಯಾವ ಸ್ಟೇಟಿಂದ ಇದ್ದೀರಾ ಆ ಸ್ಟೇಟು, ನಿಮ್ಮ ಡಿಸ್ಟ್ರಿಕ್ಟು. ನನಗೆ ಇನ್ಫ್ಯಾಕ್ಟ್ ನಮ್ಮ ಇಂಟರ್ವ್ಯೂನಲ್ಲಿ ಬಿಜಾಪುರ ಡಿಸ್ಟ್ರಿಕ್ಟ್ ಬಗ್ಗೆನೇ ಕ್ವಶನ್ ಕೇಳಿದರು. ಸೊ ಅದೆಲ್ಲ ತಿಳ್ಕೊಂಡು ಆನ್ಸರ್ ಮಾಡೋದ್ರ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇದೆ. ತನಗೆ ಅವರು ತಾಯಿಯರಿದ್ದಾರೆ, ಅವ್ರು ಏನು ಹೇಳ್ತಾರೆ, ಅನ್ನಪೂರ್ಣ ಅವರು. ಮೇಡಮ್, ಈಗ ನಿಮ್ಮ ಮಗ UPSC ಪರೀಕ್ಷೆಯಲ್ಲಿ 641 ರ್ಯಾಂಕ್ ಪಡೆದಾನೆ, ಏನು ಅಂತ ಹೇಳ್ತೀರಿ? ತುಂಬ ಸಂತೋಷ ಆಗಿದೆ ರೀ. ಇದು ಒಂದು ನನ್ನ ಜೀವನದೊಳಗೆ ಅವ ಕೊಟ್ಟ ಒಂದು ದೊಡ್ಡ ಕಾಣಿಕೆ, ಭಗವಂತನ ಆಶೀರ್ವಾದ. ಅವನು ಇಲ್ಲಿವರೆಗೆ ಸಾಧಿಸ್ಯಾನ. ಆದರೂ ಇನ್ನೂ ಎತ್ತರಕ್ಕೆ ಅವನಿಂದಾಗಿ ಕೆಲವು ಸಾಕಷ್ಟು ಜನರಿಗೆ ಏನು ಒಂದು ಒಳ್ಳೆಯದಾಗಲಿ. ನಾವು ಹಣ ದುಡ್ಡು ಗಳಿಸೋದೇನು ಮುಖ್ಯ ಅಲ್ಲ, ಜನರ ಪ್ರೀತಿ ಒಂದು ಗಳಿಸ್ಬೇಕಲ್ಲ. ಜನರಿಗಾಗಿ ಒಂದು ಸೇವೆ ಮಾಡೋದು ಒಂದು ದೊಡ್ಡದಂತ ಹೇಳ್ತೀನಿ. ನನ್ನ ಮಗ ಅವನು LKGಯಿಂದ ಅವ್ನ ರಿಸಲ್ಟ್ ಬರ್ತದಂದ್ರೆ ಇನ್ನೂವರೆಗೆ ಅವ್ನು LKG UKGಯಿಂದನೂ ನಾವು ಪೇಪರ್ ಎಲ್ಲ ಬರೆದದ್ದು ತೆಗೆದಿಟ್ಟಿವಿ. ಅವ್ನ ಹ್ಯಾಂಡ್ ರೈಟಿಂಗ್ ಅದು ಅವ್ನ ರಿಸಲ್ಟ್ ಬರ್ತದಂದ್ರೆ ನನಗೊಂಥರ ಸಂತೋಷ. ಅದರೊಳಗೆ ಎಷ್ಟು ಚಂದ ಮಾಡ್ಯಾನ, ಎಷ್ಟು ಚಂದ ಬರ್ದಾನ ನೋಡ್ಬೇಕನ್ನೋದೇ ಒಂದು ನನಗೂ ಖುಷಿ ಇರ್ತಿತ್ತು. ಆ ರಿಸಲ್ಟ್ ಅವನಿಗೆ 5th ತನಕ ನಾನು ಹೋಗಿದ್ದೆ ಅವನಿಗೆ ಆ ರಿಸಲ್ಟ್ ತರಕ್ಕೆ. ಅದನ್ನು ನೋಡಿ ನನಗೆ ಭಾಳ ಸಂತೋಷ ಆಗಿತ್ತು. ಇವಾಗೂ ಅವನಿಂದ ನನಗೆ ಭಾಳ ಸಂತೋಷ ಆಗಿದೆ. ನಿರೀಕ್ಷೆ ಇತ್ತ ಮೇಡಮ್? ಮತ್ತು ಫಸ್ಟ್ ಈ ರಿಸಲ್ಟ್ ಪಾಸ್ ಆಗಿದ್ರೆ ಅನ್ನೋದು, ರ್ಯಾಂಕ್ ಬಂದ್ರೆ ಅನ್ನೋದು ಕೇಳಿದ ತಕ್ಷಣ ಏನು ಅನಿಸ್ತು ತಮ್ಗೆ? ಭಾಳ ಸಂತೋಷ ಆಯ್ತು. ಅವನಿಗೆ ಭಯಂಕರ ಖುಷಿಯಾಗಿತ್ತ. ದೊಡ್ಡ ದನಿಯಿಂದ ಚೀರಿ ಅಮ್ಮ ನಂದು ರಿಸಲ್ಟ್ ಆಯಿತು ಅಂತ ಹೇಳಿದ. ನನಗೆ ಭಯಂಕರ ಕಣ್ಣಾಗ ನೀರೇ ಬಂದುಬಿಟ್ಟು ಅಷ್ಟು ನನಗೆ ಖುಷಿಯಾಗಿ ಆನಂದ ಬಾಷ್ಪ ಬಂತು. ರೈಟ್. ನೀವು ತಂದೆಯಾಗಿ ಏನು ಹೇಳ್ತೀರಿ ಸರ್ ಈಗ ನಿಮ್ಮ ಮಗನ ಸಾಧನೆ? ಅವನ ಸಾಧನೆಗೆ ನಾನು ಭಾಳ ಮೆಚ್ತೀನಿ. ಅವನು ಸಣ್ಣವ್ರು ದಾಡ್ಕೊಂಡು ರ್ಯಾಂಕ್ ಸ್ಟೂಡೆಂಟ್ ರೀ. 10 to 10 CGP ತೊಗೊಂಡಿದ್ದೆ SSLC. ಅದರಂತೆ PUCಗೆ 98.50 ಮಾಡಿದ. ಅದರಂತೆ ಮೆರಿಟ್ ಸೀಟ್ ಇಂಜಿನಿಯರಿಂಗ್ ಸಿಕ್ತು. ಅವನು ಹಾರ್ಡ್ ವರ್ಕಿಂಗ್ ಅದಾನ. ಅವ್ನು ಸಣ್ಣದಾಗ ಅವಾಗ ಇದು ಕನಸುಗಳನ್ನ ಬಿತ್ತಿದ್ದೀವಿ ನಾವು, ಹಿಂಗೆ ಮಾಡಬೇಕು ಅಂಥೇಳಿ. ಅವತ್ತೇ ಸಾಧಿಸಿ ತೋರ್ಸನ. ಅದಕ್ಕೆ ದೇವರ ಕೃಪೆ ನಮ್ಮ ಮ್ಯಾಗಿಲ್ಲ ಕೇಳ್ಕೊತೀನಿ. ಈಗ ಈ 641 ರ್ಯಾಂಕಿಗೆ ಯಾವುದು ಪೊಸಿಷನ್ ಸಿಗ್ಬೋದು ಅನಿಸುತ್ತೆ?
ನನ್ನ ಲೆಕ್ಕಕ್ಕೆ ಎಲ್ಲ ಹಿಂದಿನ ಸ್ವಲ್ಪ ರೆಕಾರ್ಡ್ ನೋಡ್ಲಿಕ್ಕಾಗಿ IPS ಅಥವಾ IRS ಸಿಗಬಹುದು ಅಂತ ನಾನು. ಮೇಡಮ್, ಕುಟುಂಬಸ್ಥರಾಗಿ ಈ ಸಾಧನೆಯನ್ನು ಏನು ಇಲ್ಲಿ ನಮ್ಮ ಕುಟುಂಬದಲ್ಲಿ ಸಂತೋಷ್ ಅಂದರೆ ಒಂದು ಹೆಮ್ಮೆಯ ಪುತ್ರ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಅವನು ಚಿಕ್ಕ LKG ಹಿಡ್ಕೊಂಡು ರ್ಯಾಂಕ್ ಸ್ಟೂಡೆಂಟ್ ಆಗಿ ಔಟ್ ಎಲ್ಲದರಲ್ಲಿಯೂ ಮುಂಚಿನ ಇದರಲ್ಲಿ ಇರ್ತಿದ್ದ. ಚೆನ್ನಾಗಿ ಮಾಡಿದ್ದಾನೆ, ಭಾರಿ ಖುಷಿ ಆಗತ್ತೆ. ಅವ್ನ ಹಾರ್ಡ್ ಎಫರ್ಟ್ಸ್ ನೋಡಿ ನಮಗೂ ಆ್ಯಕ್ಚುಲಿ ಸರ್ಪ್ರೈಸ್ ಆಗ್ತಿತ್ತು. ಎಷ್ಟು ಓದ್ತಾನಿವ, ಎಷ್ಟು ಡೆಡಿಕೇಟೆಡ್ ಅದಾನ, ಅವ್ನ ಗೋಲ್ ಅಚೀವ್ ಮಾಡ್ಬೇಕನ್ನೋ ಒಂದು ಅವನದು ತಲೆ ಒಳಗೆ ಇತ್ತಲ್ಲ, ನಮಗದು ಭಾಳ ಖುಷಿ. ಅವನದು ಸ್ವ ಇಚ್ಛೆಯಿಂದ ಅವ ಮುಟ್ಟಬೇಕನ್ನೋ ಇದರಿಂದ ಎಷ್ಟು ಹಾರ್ಡ್ ಎಫರ್ಟ್ ಹಾಕಿ. ಈವನ್ ಇಲ್ಲಿ ಡೆಲ್ಲಿ ಒಳಗೆ ನಮ್ಮ ಊಟ, ಇಲ್ಲಿ ಮನೆ ಊಟನೇ ಬೇರೆ, ಹೊರಗೆ ಇದ್ಕೊಂಡು ಅವ್ನು ಎಷ್ಟು ತೆಳ್ಳಗಾಗಿದ ನಮ್ಗೆ ನೋಡೋಣ ಬೇಜಾರಾಗ್ತಿತ್ತು. ಬಟ್ ಅವನದು ಇದು ರಿಸಲ್ಟ್ದಿಂದ ಅದು ಎಲ್ಲ ಮುಚ್ಚೋಯ್ತು ಅನ್ಸುತ್ತೆ. ಖುಷಿ ಆಗ್ತಾ ಇದೆ. ಖುಷಿ, ತುಂಬ ಖುಷಿ ಆಗ್ತದೆ. ಇದಿಷ್ಟು ಏನಂತಾರೆ, ಸಂತೋಷ್ ಶಿರೋಡನವರ UPSC ಪರೀಕ್ಷೆಯಲ್ಲಿ 641 ರ್ಯಾಂಕ್ ಬಂದ ಕುಟುಂಬಸ್ಥರಲ್ಲಿ ಸಂಭ್ರಮಣೆ ಮಾಡಿದೆ. ಜೊತೆಗೆ ಇದೊಂದು ಕಠಿಣ ಹಾದಿ, ಜೊತೆಗೆ ಕಠಿಣ ಪರಿಶ್ರಮದ ಜೊತೆಗೆ ಸಾಧನೆ ಮಾಡಿದೆ ಅಂತ ಮಾತಾಡ್ತಿದ್ದಾರೆ. ರಾಚಪ್ಪ ಮನೆ, ನ್ಯೂಸ್ ಫಸ್ಟ್ ಕನ್ನಡ, ವಿಜಯಪುರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.